ಐಟಿ ದಾಳಿ ಬಗ್ಗೆ ನಟ ಶಿವರಾಜ್ ಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. 1984ರಿಂದ 85ರಲ್ಲಿ ಚೆನ್ನೈನಲ್ಲಿದ್ದಾಗ ಐಟಿ ರೇಡ್ ಆಗಿತ್ತು. ಆಗ ನಾನು ಇನ್ಸ್ಟಿಟ್ಯೂಟ್ನಲ್ಲಿ ಓದ್ತಿದ್ದೆ. ಈಗ ರೇಡ್ ಆಗಿರೋದು ಯಾಕೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ರೇಡ್ ಆಗಿತ್ತು, ಬೇಜಾರಾಗಿತ್ತು, ಇರಿಟೇಟ್ ಆದ್ರೂ ಸಹಕರಿಸಬೇಕಿತ್ತು ಅಂತ ಹೇಳಿದ್ರು. ಇದೇ ವೇಳೆ ಮಾತನಾಡಿದ ಶಿವಣ್ಣ, ಐಟಿ ಪೇಪರ್ ಎಲ್ಲ ಸರಿ ಇರುತ್ತೆ, ಲೇಟ್ ಆದ್ರೂ ಎಕ್ಸ್ಟ್ರಾ ಕಟ್ಟಿದ್ದೀನಿ. ಹೈ ಬಜೆಟ್ ಸಿನಿಮಾಗಳು ಅಂದ್ರೆ ಸಂಭಾವನೆ ಇಷ್ಟು ಅಂತ ಇರುತ್ತೆ. ಹೊರ ದೇಶಗಳಿಗೆ ಹೋದ ಖರ್ಚುಗಳೂ ಇರುತ್ತೆ. ಮನೆ ತುಂಬಾ ದೊಡ್ಡದಾಗಿರೋದ್ರಿಂದ ಹುಡುಕಲು ಸ್ವಲ್ಪ ಸಮಯ ಹಿಡಿದಿರಬಹುದು. ಮನೆಯಿಂದ ಸ್ವಲ್ಪ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದ್ರೆ ಹೋಗ್ತೀನಿ. ಎಲೆಕ್ಷನ್ಗೆ ನಿಂತಿದ್ರಿಂದ ಗೀತಾ ಅವರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಅಂತ ಶಿವಣ್ಣ ತಿಳಿಸಿದ್ರು. ಒಂದು ಅದನ್ನ ಬೆಳಗ್ಗೆನೂ ಹೇಳ್ತಾ ಇದ್ದೇನೆ, ಹೊಸ ಅನುಭವನೇ. ನಾನು 84 85 ಅಪ್ಪಾಜಿ ಮನೆಯಲ್ಲ ಅವೆಲ್ಲ ಚೆನ್ನೈಲಿ ರೈಡ್ ಆದಾಗ ನಾವೆಲ್ಲ ಅವಾಗ ಸ್ಟೂಡೆಂಟ್ಸು. ಅಷ್ಟು ನಮಗೆ ಫಿಲ್ಮ್ ಇನ್ಸ್ಟಿಟ್ಯೂಟ್ಲಿದ್ದೆ ಅವಾಗ ಅಷ್ಟು ಗೊತ್ತಾಗ್ತಿರಲಿಲ್ಲ. ಬಟ್ ಐ ಥಿಂಕ್ ಒಂಥರ ಬೇರೆ ಥರ ಅನುಭವ. ಯಾಕಂದರೆ ಅವಾಗ ನಾವಿನ್ನೂ ಅರ್ನಿಂಗ್ ಮೆಂಬರ್ ಆಗಿಲ್ಲ, ಇವಾಗ ಅರ್ನ್ ಮಾಡ್ತಿದ್ದೀವಲ್ಲ, ಅದಕ್ಕೆ ಒಂದು ಸ್ಮಾಲ್ ನಾಟ್ ಎಕ್ಸಾಕ್ಟ್ಲಿ ಶಾಕ್. ಅಂದರೆ ನಾನು ಮಾತಾಡ್ತಿದ್ದೆ, ನಾನು ನನ್ನ ಸ್ಟೈಲ್ ಹೆಂಗಿದ್ನೋ ಹಂಗೆ ಇದ್ದೆ. ನಾನು ಶೂಟಿಂಗ್ ಇರಲಿಲ್ಲ ಆ್ಯಕ್ಚುಲಿ, ಇವತ್ತಿಂದ ಇತ್ತು. ಇವತ್ತು ಬೆಳಗ್ಗೆ 5 ಗಂಟೆ ಆಗಿದ್ದರಿಂದ ಇವತ್ತು ನಾವು ಐ ಥಿಂಕ್ ಇವತ್ತು ಕ್ಯಾನ್ಸಲ್ ಮಾಡಿ ಶೂಟಿಂಗ್. ಬೆಳಗ್ಗೆ 5 o'clock ಆಯಿತು, ಮುಗಿದಿದ್ದು 5:30 ಆಯಿತು. ಯೂಶಲಿ ಪಾಪ ಅವ್ರಿಗೂ ಆತಂಕ ಇದು. ಬಂದಿದ್ರು ಪಾಪ ಹೊರಗಡೆ ಬರೋಕ್ಕಾಗಲ್ಲ. ಬ್ಯಾಲ್ಕಿಂದ ನೋಡ್ತಾ ಇದ್ದ ಪಾಪ ಅಭಿಮಾನಿಗಳಿದ್ರು ಸ್ವಲ್ಪ ಜನ. ಇಲ್ಲ, ಬೆಳಗ್ಗೆ ಫೋನ್ ಮಾಡ್ತಾ ಇದ್ದಾರೆ. ಎವ್ರಿಬಡಿ ಎಲ್ಲರಿಗೂ ಒಂದು ಆತಂಕ ಇದ್ದೇ ಇರುತ್ತಲ್ಲ. ನನಗೆ ಅಂದರೆ ರೈಡ್ ಅನ್ನೋದು ಎಲ್ಲರೂ ಒಂದು ಇದರಲ್ಲೂ ಐ ಥಿಂಕ್ ಇಟ್ ಹ್ಯಾಪನ್ಸ್ ಇನ್ ಎವ್ರಿಬಡೀಸ್ ಲೈಫ್. ಅದೇನು ಮಾಡೋಕ್ಕಾಗಲ್ಲ. It's a part of their job and it's part of our job to say what we have got, how we have got. ಅನ್ನೋದು ಅವ್ರದ್ದು ಒಂದು ಕರ್ತವ್ಯ ಇರ್ತದೆ. ಯಾಕಂದರೆ ಬಹುಶಃ ಜನಗಳಿಗೆ ಗೊತ್ತಾಗಬೇಕು ಅಂತ ಕಾಣುತ್ತೆ. ಗೊತ್ತಾಗಲಿ, ಗುಡ್. ಐ ಥಿಂಕ್ ರಾಂಗ್ ಇನ್ ಇಟ್. ಯಾಕೆಂದ್ರೆ ನಾವೆಲ್ಲ ಇದೆಲ್ಲ ಬಂದಿದ್ದಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ, ನಾವೊಂದು ಇಂಡಸ್ಟ್ರಿ ಅಂತ ಹೆಂಗೆ ಒಂದು ಕುಟುಂಬ ಅಂತ ಹೇಳ್ತೀವಿ, ಅಲ್ಲಿಂದ ಇಂಡಸ್ಟ್ರಿಯಿಂದ ಬಂದಿದ್ದು ನಮಗೆ. ಆ್ಯಂಡ್ ಅಬವ್ ಆಲ್ ಅಭಿಮಾನಿಗಳು ಇವತ್ತು ನಾವು ಎಲ್ಲರೂ ಯಾರೇ ಸ್ಟಾರ್ ಆಗಲಿ, ಫ್ರಮ್ ಅಮಿತಾಬ್ ಬಚ್ಚನಿಂದ ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಶಿವಾಜಿ ಗಣೇಶನ್ ಆಗಲಿ, ಇಲ್ಲ MGR ಆಗಲಿ, ಇಲ್ಲ NTR ಆಗಲಿ, ಯಾರೇ ಆಗಲಿ, ದೊಡ್ಡ ನಟರೇ ಆಗಲಿ,